ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಪದವೀಧರ ಸಹಕಾರ ಸಂಘದ ಚುನಾವಣೆ 19ನೇ ತಾರೀಕು ಭಾನುವಾರ ಬೆಳಗ್ಗೆ ನಡೀತಾ ಇದೆ. ಮುಂಚಿತವಾಗಿ ಶಿವಮೊಗ್ಗ ನಗರದ ದುರ್ಗಿಗುಡಿ ಶಾಲೆಯಲ್ಲಿ ಚುನಾವಣೆ ನಿಗದಿಯಾಗಿತ್ತು. ಈಗ KPSC ಎಕ್ಸಾಮಿನೇಷನ್ಗೋಸ್ಕರ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಕಾರಣದಿಂದ ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ಆಕ್ಸ್ಫರ್ಡ್ ಸ್ಕೂಲ್ಗೆ ಈ ಒಂದು ಮತದಾನ ಕೇಂದ್ರವನ್ನು ಚುನಾವಣಾಧಿಕಾರಿಗಳು ಬದಲಾವಣೆ ಮಾಡಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಚುನಾವಣಾಧಿಕಾರಿಗಳು ಎಲ್ಲ ಸದಸ್ಯರುಗಳಿಗೆ ಮತದಾನದ ಕೇಂದ್ರದ ಬದಲಾವಣೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಪ್ರಸ್ತುತ ಆಡಳಿತ ಮಂಡಳಿಯಲ್ಲಿ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನಾವುಗಳೆಲ್ಲರೂ ಕೂಡ ಈಗಾಗಲೇ ತಮ್ಮ ಕಡೆ ಪಾಂಪ್ಲೆಟನ್ನು ನೀಡಿದ್ದೇವೆ. 12 ಜನ ನಾವು ಸ್ಪರ್ಧೆಯನ್ನು ಮಾಡಿದ್ದೇವೆ. ಒಟ್ಟು 13 ಸ್ಥಾನಗಳು ನಮ್ಮ ಸಹಕಾರ ಸಂಘದಲ್ಲಿದೆ. 7 ಸಾಮಾನ್ಯ ಕ್ಷೇತ್ರ, 1 SC, 1 ST, 2 ಮಹಿಳೆ, 1 BCMA ಮತ್ತು 1 BCMB. ಈಗಾಗಲೇ ನಮ್ಮ ತಂಡದ BCMA ಅಭ್ಯರ್ಥಿ ನಮ್ಮ ಸಹಕಾರ ಸಂಘದಲ್ಲಿ ಬಹಳ ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಕಾರ್ಯದರ್ಶಿಗಳಾಗಿ ನಿವೃತ್ತರಾದಂಥ TV ಗೋಪಾಲಕೃಷ್ಣರವರು ಅವಿರೋಧವಾಗಿ ಈಗಾಗಲೇ ಆಯ್ಕೆಯಾಗಿದ್ದಾರೆ. ನಮ್ಮ ತಂಡದ ಪ್ರಥಮ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದಕ್ಕೆ ಸಹಕರಿಸಿದಂತಹ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮತ್ತು ವಿಶೇಷವಾಗಿ ಅವರ ವಿರುದ್ಧ ಸ್ಪರ್ಧೆಯನ್ನು ಮಾಡೋದಕ್ಕೆ ಬಯಸಿದಂತಹ ಮತ್ತು ಅವರಿಗೆ ಸಹಕರಿಸಿ ವಾಪಸ್ ಪಡೆದಂತಹ ಡಾಕ್ಟರ್ ಪ್ರಶಾಂತ್ ರವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಧನ್ಯವಾದಗಳನ್ನು ನಾನು ಅರ್ಪಿಸೋದಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಪದವೀಧರ ಸಹಕಾರ ಸಂಘದಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಸದಸ್ಯರು ಈಗಾಗಲೇ ಇದ್ದಾರೆ. ಅದರಲ್ಲಿ ಸಹಕಾರಿ ಕಾನೂನಿನ ಅನ್ವಯ ಮತದಾನದ ಹಕ್ಕನ್ನು ಪಡೆದಿರ್ತಕ್ಕಂಥವ್ರು 2,902 ಮತಗಳು ಅರ್ಹತೆಯನ್ನು ಹೊಂದಿರತಕ್ಕಂಥದ್ದು. ಮತದಾನದಲ್ಲಿ ಭಾಗವಹಿಸೋದಕ್ಕೆ ಹಕ್ಕನ್ನು ಪಡೆಯೋದಕ್ಕೆ 5 ವರ್ಷದ ಅವಧಿನಲ್ಲಿ 2 ಸರ್ವ ಸದಸ್ಯರ ಸಭೆ ಮತ್ತು ಕನಿಷ್ಠ ವ್ಯವಹಾರವನ್ನು ನಡೆಸಬೇಕು ಅನ್ನತಕ್ಕಂಥ ಕಾನೂನಿನ ಅನ್ವಯ 2,902 ಜನ ಮತದಾನದ ಹಕ್ಕನ್ನು ಪಡೆದಿದ್ದಾರೆ. ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಸಂಘದ ಗೌರವಾನ್ವಿತ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತೇನೆ, ಮತ್ತೊಮ್ಮೆ ನಮ್ಮ ಆಡಳಿತ ಮಂಡಳಿಯನ್ನು ಪುನರಾಯ್ಕೆ ಮಾಡಿಕೊಡಿ. ಸಹಕಾರ ಸಂಘಕ್ಕೆ ಬೇಕಾದಂತಹ ಸದಸ್ಯರಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಮತ್ತು ಅಭಿವೃದ್ಧಿಯನ್ನು ಪ್ರಾಮಾಣಿಕವಾಗಿ ಈಗ ಹೇಗೆ ನಾವು ನಿಮಗೆ ಕೊಟ್ಟಂಥ ಮಾತುಗಳನ್ನು ಉಳಿಸಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದೇವೆಯೋ ಅದೇ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿಯ ಕೆಲಸಗಳನ್ನು ನಾವು ಮಾಡ್ತೇವೆ ಅನ್ನತಕ್ಕಂಥ ಒಂದು ಭರವಸೆಯನ್ನು ನಮ್ಮ ಸಹಕಾರ ಸಂಘದ ಸದಸ್ಯರಿಗೆ ನಾವು ನೀಡ್ತೇವೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ತಂಡದ 12 ಜನ, ಏಕೆಂದರೆ ಒಂದು ಅವಿರೋಧ ಆಯ್ಕೆಯಾಗಿರೋದ್ರಿಂದ 12 ಮತಗಳು ಒಬ್ಬರಿಗೆ ಹಾಕಲಿಕ್ಕೆ ಅವಕಾಶ ಇದೆ. ನಮ್ಮ ತಂಡದ ಎಲ್ಲ 12 ಜನರನ್ನು ಕೂಡ ಆಯ್ಕೆ ಮಾಡಬೇಕು ಅನ್ನತಕ್ಕಂಥ ಮನವಿಯನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಕೋರ್ತೇನೆ.